ನಂಬಿಡದೆ ಮೋಸ ಪ್ರಮಾಣ ಮಾಡದೆ ಶುದ್ಧಾಸ್ತ್ರವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನು. கைகளில் சுத்தமுள்ளவனும் கைகளில் சுத்தமுள்ளவனும் இருதயத்தில் மாசில்லாதவனுமாய் இருந்து தன் ஆத்மாவை மாயைக்கு ஒப்புக்கொடாமலும் கபடாய் ஆடையிடாமலும் இருக்கிறவனோ. ಅಲ್ಲೇಲೂಯಾ. ಓದಿದಂತ ಕೀರ್ತನೆ ಭಾಗದಲ್ಲಿ ನಾವು ಈ ರೀತಿ ಬರ್ತಾ ಇದ್ದೇವೆ. ಕೇಳುತ್ತೇನೆ ಕೇಳುತ್ತೇನೆ, ಯಾವನು ಅಯೋಗ್ಯ ಕಾರ್ಯದಲ್ಲಿ ಮನಸ್ಸಿಡದೆ ಮೋಸ ಪ್ರಮಾಣ ಮಾಡದೆ ಶುದ್ಧಾಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನು. ಅಲ್ಲೇಲೂಯಾ. ನೋಡ್ರಿ, ನಿರ್ಮಲ ಮನಸ್ಸು மாசற்ற இருதயம் என்று பரிசுத்தமுள்ள வேதத்தில் வாசி. மாசற்ற இருதயம். ಹೌದಾ? ಅದರಲ್ಲಿ ತಮಿಳಲ್ಲಿ 4ನೇ ವಾಕ್ಯ ಹೋದ್ರೆ கைகளில் சுத்தமுள்ளவனும் ಕೈಗಳಲ್ಲಿ ಸುತ್ತಮುಳ್ಳೋ இருதயத்தில் ಮಾಸಿಲ್ಲದವನು. ಮಾಸಿಲ್ಲನ ಮಾಸற்ற இருதயம். ಅಲ್ಲೇಲೂಯಾ. ಕನ್ನಡದಲ್ಲಿ ಓದುವಾಗ ಯಾವುದೇ ಶುದ್ಧಾಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ ಹಲ್ಲೆಲೂಯಾ ಯೆಹೋವನಿಂದ ಶುಭವನ್ನು ಹೊಂದುವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಕೈಗಳಲ್ಲಿ ಶುದ್ಧವುಳ್ಳವನು, இருதயத்தில் மாசில்லாதவனுமாயிருந்தது, தன் ஆத்துமாவை மாயைக்கு ஒப்புக்கொடாமலும் கபடாய் ஆணையிடாமலும் இருக்கக்கடுமான். ಹಲ್ಲೆಲೂಯಾ. ಇಲ್ಲಿ ನೋಡ್ತೇವೆ, ನಿರ್ಮಲ ಮನಸ್ಸುಳ್ಳವನಾಗಿದ್ದಾನೆ. ಅದರಿಂದ ದೇವರು ನಿರ್ಮಲತೆಯನ್ನ, ನಮ್ಮ ಹೃದಯ ನಿರ್ಮಲವಾಗಿರ್ಬೇಕಂತ, ಅಂದ್ರೆ ಶುದ್ಧವಾಗಿರ್ಬೇಕಂತ. ಅದೇ ಹೇಳ್ರಿ. ಯಾಕಂದ್ರೆ ದೇವ್ರ ವಾಕ್ಯದಂತೆ ಯಾವನಾದ್ರೂ ಅಯೋಗ್ಯನಾಗಿದ್ರೆ, ಯಾವನಾದ್ರೂ ಅಯೋಗ್ಯ ಕಾರ್ಯಗಳ ಮನಸ್ಸಿಟ್ರೆ, ಯಾವನಾದ್ರೂ ಮೋಸ ಪ್ರಮಾಣ ಮಾಡಿದರೆ, ಯಾವನಾದ್ರೂ ಅಷ್ಟಶುದ್ಧವಿಲ್ಲದೆ ಹೋದ್ರೆ, ಯಾರಾದ್ರೂ ಮನಸ್ಸು ನಿರ್ಮಲವಾಗಿಲ್ಲದೆ ಹೋದ್ರೆ, ಹಲ್ಲೆಲೂಯಾ, ದೇವರ ವಾಕ್ಯ ನಮ್ಮೊಟ್ಟಿಗೆ ಮಾತಾಡುತ್ತೆ. ನಿರ್ಮಲ ಮನಸ್ಸುಳ್ಳವರಾಗಿ ನಾವು ದೇವರನ್ನ ಮಹಿಮೆ ಪಡಿಸುವರಾಗಿ ಕಾಣಲ್ಪಡಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನಿರ್ಮಲ ಮನಸ್ಸುಳ್ಳವರಾಗಿ ಅವನೇ ಯೆಹೋವನಿಂದ ಶುಭವನ್ನ ಒಂದು. ಯಾವಾಗ ನಮ್ಮ ಹೃದಯವು ಪರಿಶುದ್ಧವಾಗಿರುತ್ತೋ, ಯಾವಾಗ ನಮ್ಮ ಹೃದಯ ಶುದ್ಧವಾಗಿರುತ್ತೋ, ಯಾವಾಗ ನಮ್ಮ ಹೃದಯ ನಿರ್ಮಲವಾಗಿರುತ್ತೋ, ಯಾವಾಗ ನಮ್ಮ ಹೃದಯ ಕೋಮಲವಾಗಿರುತ್ತೋ, ಯಾವಾಗ ನಮ್ಮ ಹೃದಯದಲ್ಲಿ ಯೇಸು ತಂಗಿರ್ತಾರೋ, ಯಾರ ಹೃದಯದಲ್ಲಿ ಯೇಸು ವಾಸ ಮಾಡ್ತಾರೋ, ಹಲ್ಲೆಲೂಯಾ, ಅವ್ರಿಗೇನಾಗುತ್ತಂತೆ, ಯೆಹೋವನಿಂದ ಶುಭವನ್ನ ಹೊಂದುವರಾಗಿದ್ದೇವೆ ಅಂತ ದೇವರ ವಾಕ್ಯದಲ್ಲಿ ನೋಡ್ತೇವೆ. அவர்கள் கர்த்தரால் ஆசீர்வாதத்தையும் படித்துக் கொள்வார்கள். 5வது வசனத்துல அவன் கர்த்தரால் ಆಶೀರ್ವಾದத்தை பெற்றுக் கொள்வான். ಯಾಕಂದ್ರೆ ಕೆಲವು ಸಲ ನಮ್ಮ ಹೃದಯ ನಿರ್ಮಲವಾಗಿಲ್ಲದೆ ಹೋದ್ರೆ, ನಮ್ಮ ಹೃದಯ ಕೋಮಲವಾಗಿಲ್ಲದೆ ಹೋದ್ರೆ, ನಮ್ಮ ಹೃದಯ ಪರಿಶುದ್ಧವಾಗಿಲ್ಲದೆ ಹೋದ್ರೆ, ದೇವರು ಹೇಳ್ತಾರೆ, ಆಕಾಶದಲ್ಲಿ ಹಾರಾಡೋ ಹಕ್ಕಿಗಳಿಗೆ ಗೂಡಿದೆ, ನರಿಗಳಿಗೆ ಗುಳಿದೆ, ಮನುಷ್ಯ ಕುಮಾರನ ತಲೆ ಇಡೋದಕ್ಕೆ ಸ್ಥಳವಿಲ್ಲದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಯಾಕಂದ್ರೆ ಅವರಿಗೆ ಭೂಮಿಯಲ್ಲಿ ಸ್ಥಳ ಇಲ್ಲ. ಸ್ಥಳವಿಲ್ಲದಂತ ಮನುಷ್ಯನಾಗಿ ಸ್ವಾಮಿ ಲೋಕಕ್ಕೆ ಬಂದರು. ಹಲ್ಲೆಲೂಯಾ. ನೋಡ್ರಿ, ಆ ಡಿಸೆಂಬರ್ ನಾನು ವಾಕ್ಯ ಹೇಳ್ತೇನೆ. ಆದರೂ ನಾ ದೇವ್ರ ಮಕ್ಕಳಾದ ನಮ್ಮ ಮಕ್ಕಳನ್ನ ಆತನು ಬೆತ್ಲೆಹೇಮಿಗೆ ಯೋಸೇಫನ ಮರಿಯಳು ಬಿಡುವಾಗ ಎಲ್ಲಾ ಕಾಣಿಸ್ಮಾದಿ ಜನಗಣತಿ ಬರೆಯಕ್ಕೆ ಬಂದಿದ್ದರಿಂದ ಅವರಲ್ಲಿ ಎಲ್ಲ ತುಂಬಿಕೊಂಡಿತ್ತು. ಮನೆಗಳಲ್ಲಿ ನೆಂಟರುಗಳು, ಬಂಧುಗಳು, ಬಳಗಗಳು, ಯಾರೆಲ್ಲ ದುರುದ್ದೇಶದಲ್ಲಿ ಕೆಲಸಕ್ಕೆ ಹೋಗಿದ್ರೆ ಎಲ್ಲ ಬಂದು ಜನಗಣತಿಯನ್ನು ಬರೆಯುವುದಕ್ಕಾಗಿ ಸೇರಿಕೊಂಡ್ರು. ಆಗ ಯೋಸೇಫು ಮರಿಯಳು ದಾವೀದನ ವಂಶದವರಾಗಿರೋದ್ರಿಂದ ಯೋಸೇಫನು ಅವನು ಕಾಣಿಸುಮಾರಿ ಮರೆಯುವುದಕ್ಕಾಗಿ ಬಂದ. ಅಲ್ಲಿ ಅವರಿಗೆ ಪ್ರಸವ ವೇದನೆ ಬಂತ. ತಾಯಿ ಅಲ್ಲಿ ನೋಡುವಾಗ, ಹಲ್ಲೆಲೂಯಾ,
ಒಂದು ಮಗುವನ್ನ ಎತ್ತಿ ಬಟ್ಟೆಯಲ್ಲಿ ಸುತ್ತಿ ಛತ್ರಕ್ಕೆ ಓಡೋಗ್ತಾರೆ. ಮಗು ಮಲಗಿಸ್ಲಿಕ್ಕೆ ಸರ್ ಅಲ್ಲೇ ಹೇಳ್ತಾರೆ, ಅಯ್ಯೋ ಡೆಲಿವರಿ ಆಗಿ ಅಂಶಲ್ಲಿ ಎಲ್ಲ ಪರಿಸರ ಇದೆ, ನಾವೇ ಒಬ್ಬರ ಮೇಲೆ ಒಬ್ಬರು ಮಲ್ಕೊಂಡಿದ್ದೀವಿ, ನಮಗೆ ಸ್ಥಳ ಇಲ್ಲ, ನಿನಗೆಲ್ಲಿಂದ ಸ್ಥಳ ಕೊಡೋದು ಅಂತೇಳಿ ಅಲ್ಲೆಲ್ಲೂಯ್ಯ ನನಗೆ ಸ್ಥಳವಿಲ್ಲದ ಕಾರಣ ಅರ್ಥ ಎತ್ಕೊಂಡು ಹೋಗಿ ಎಲ್ಲಿ ಮಲಗಿಸ್ಬರುತ್ತೆ, ಗೋದಲಿಯಲ್ಲಿ ಮುಗಿಸ್ತೀವಿ. ಅಲ್ಲೆಲ್ಲೂಯ್ಯ ನಾವು ನೀವು ಮನೆಯಲ್ಲಿ ಹೋಗ್ತೀವಿ, ಹಾಸ್ಪಿಟಲ್ ಹೋಗ್ತೀವಿ, ಊಟಕ್ಕೆ ಮುಂಚೆನೆ ಎಂತೆಂಥ ಬಟ್ಟೆಗಳು ಎಂತೆಂಥ ಡ್ರೆಸ್ಗಳು ತಂದೆ ತಾಯಿ ಎಲ್ಲ ರೆಡಿ ಮಾಡಿಟ್ಟಿರ್ತಾರೆ ಗೊತ್ತಾ? ಅಲ್ಲೆಲ್ಲ ಹೇಳ್ರಿ, ಯಾರೆಲ್ಲ ನಿಮ್ಮ ಮಕ್ಕಳು ಹುಟ್ಟೋದಕ್ಕೆ ಮುಂಚೆ ಎಲ್ಲ ರೆಡಿ ಮಾಡಿದ್ದಾರೆ, ಕೈ ಎತ್ತಿ. ಅಯ್ಯಯ್ಯ ಯಾರು ಮಾಡಿಲ್ವಾ? ಅಲ್ಲೆಲ್ಲೂಯ್ಯ ಅವಾಗ ಅವ್ರಿಗೆ ಸಿದ್ಧತೆ ಇದ್ದಿಲ್ಲ, ಅದಕ್ಕೆ ಒಂದು ಬಟ್ಟೆ ಸುತ್ತಿದ್ರು ಗೋದಲಿ ತೊಳಗುತ್ತದೆ ಕರ್ತರು. ಸ್ಥಳವಿಲ್ಲ ಆದದ್ದು ನಾನು ತಲೆವೈಕೆ ಸ್ಥಳ ಸಾಯ್ಕೆಡಮಿಲ್ಲ ಅಂತ ಮಾತು ತೊಳಗುತ್ತದೆ ಕರ್ತರು. ಅದಕ್ಕೆ ಕೆಲವರು ದೊಡ್ಡವರಾದ್ಮೇಲೆ ಸ್ವಾಮಿ 5,000 ಜನಕ್ಕೂ 3,000 ಜನಕ್ಕೂ ಊಟ ಕೊಟ್ಟಾಗ ಈ ಜನರೆಲ್ಲ ಸ್ವಾಮಿ ಜೊತೆ ಹೋದ್ರೆ ಒಳ್ಳೆ ಊಟ ಸಿಗತ್ತೆ ಅಂತೇಳಿ, ಅಪ್ಪ ನೀನೆಲ್ಲೋಕ್ಕೆ ನಾವು ನಿಮ್ಮ ಹಿಂದೆ ಬರ್ತೀವಿ ಅಂತೇಳಿ ಕೇಳಿದಾಗ ಸ್ವಾಮಿ ಹೇಳ್ತಾರೆ, ಆಕಾಶದಲ್ಲಿ ಹಾರಾಡೋ ಹಕ್ಕಿಗಳಿಗೆ ಗೂಡಿದೆ, ನದಿಗಳಿಗೆ ಗುಳಿದೆ, ನನಗೆ ತಲೆ ಇಡೋಷ್ಟು ಸ್ಥಳ ಇಲ್ಲ ಅಲ್ಲೇ ಹೇಳಿ. ಯಾಕಂದ್ರೆ ನೀವು ಸ್ವಲ್ಪ ಎಚ್ಚರವಾಗಿರ್ಲಿ, ತಲೆ ಇಡೋಷ್ಟು ನನಗೆ ತಲೆ ಸಾಯ್ಕೆ ಕೂಡ ಇಲ್ಲ. ಅವರೆಲ್ಲ ಬಿಟ್ಟು ಹೋಗ್ಬಿಡ್ತಾರಪ್ಪ, ಇವರಿಗೆ ಸ್ಥಳ ಇಲ್ಲ, ನಮಗೆಲ್ಲಿ ಸ್ಥಳ ಕೊಡ್ತಾರೆ ಅಂತ. ಅಲ್ಲಿಂದ ಸ್ವಾಮಿ ಅವರೆಲ್ಲೆಲ್ಲೋ ಹೋಗ್ತಾರೆ, ಊರ ಸ್ವಂತ ಜನರನ್ನೇ ಬಟ್ಟೆಯಿಂದ ತಳಿ ಸಾಯಿಸ್ಬೇಕಂತಿರ್ತಾರೆ. ಎಲ್ಲೋದ್ರೂ ಏನು ಸ್ವಾಮಿ ಸ್ಥಳ ಕೊಡದೆ ಸ್ವಂತ ಜನರೇ ಅವರಿಗೆ ವಿರೋಧವಾಗಿರ್ತಾರೆ. ಕೊನೆಗೆ ಸ್ವಾಮಿ ಕಲ್ವಾರಿ ಶಿಲ್ಪೆ ತಿಳಿಯಲ್ಪಡುತ್ತೆ, ಅವ್ರು ಸತ್ತು ಉಣಲ್ಪಡ್ತಾರೆ. ಅಲ್ಲೆಲ್ಲೂಯ್ಯ ಯಾಕಂದ್ರೆ ಅವ್ರ ತಲೆ ಇಡಕ್ಕೂ ಸ್ಥಳ ಇಲ್ಲದ್ಮೇಲೆ ಸಮಾಧಿನೂ ಅವ್ರು ಇಟ್ಕೊಳಕ್ ಆಗ್ತಾ ಇಲ್ಲ. ಪಡೆದಾತನ ಬಾಯಿಂದ ಬಂದಂತ ಮಾತು, ಮನುಷ್ಯ ಕುಮಾರ ತಲೆಯಷ್ಟು ಬಿಡುವಷ್ಟು ಈ ಭೂಮಿಯಲ್ಲಿ ಸ್ಥಳ ಇಲ್ಲ ಅಂತ ಹೇಳಿದ ಒಂದು ಮಾತಿಗೆ ಆ ಸಮಾಧಿ ಬಾಯಿ ತೆರೆದ ಯೇಸುವಿನ ಹೊರಗೆ ಕಳಿಸ್ಬಿಡ್ತಾರೆ. ನೀನು ಹೋಗ್ತಾರಪ್ಪ, ನಿನಗೆ ಸ್ಥಳ ಇಲ್ಲ ಭೂಮಿಯಲ್ಲಿ. ಅಲ್ಲೆಲ್ಲ ಹೇಳ್ರಿ, ಆ ಸಮಾಧಿ ಅವರು ಹಿಡಿದಿಡಕ್ಕಾಗ್ಲಿಲ್ಲ. ಅದೇ ರೀತಿ ಒಂದು ದಿನ ಬರುತ್ತೆ, ನಮ್ಮನ್ನು ಹಿಡಿದಿಡಕ್ಕಾಗಲ್ಲ. ಅಲ್ಲೆಲ್ಲ ಹೇಳ್ರಿ, ನಮ್ಮನ್ನು ಹಿಡಿದಿಡಕ್ಕಾಗಲ್ಲ. ತುತ್ತೂರಿ ಊದಲ್ಪಡುವಾಗ ಸತ್ತವರು ಮೊದಲನೇದಾಗಿ ಎದ್ದು ಬರುವರು. ಅಲ್ಲೆಲ್ಲ ಹೇಳ್ರಿ, ನಮಗೂ ಈ ಭೂಮಿ ಹಿಡಿದಿಡಕ್ಕಾಗಲ್ಲ, ಈ ಸಮಾಧಿ ನಮ್ಮನ್ನು ಕಟ್ಟಾಕಕ್ಕಾಗಲ್ಲ. ಒಂದಿನ ಬರುತ್ತೆ, ಆತನ ಹೇಗೆ ಸತ್ತು ಮೃತ್ಯುಂಜಯನಾಗೆದ್ದು ಅದೇ ರೀತಿ ಸತ್ತವರಾದ ನಾವು ಮೃತ್ಯುಂಜಯನಾಗೆದ್ದು ದೇವರ ಸನ್ನಿಧಿಯಲ್ಲಿ ಹೋಗೋರಾಗಿದ್ದೇವೆ. ಅಲ್ಲೆಲ್ಲೂಯ್ಯ. ಅದರಿಂದ ನಮ್ಮ ಹೃದಯವು ಕಲ್ಮಶವಿಲ್ಲದಂತೆ, ನಮ್ಮ ಹೃದಯ ಪರಿಶುದ್ಧವಾಗಿಯೂ, ನಮ್ಮ ಹೃದಯ ನಿರ್ಮಲವಾಗಿಯೂ, ದೇವರು ವಾಸ ಮಾಡುವಂತ ಹೃದಯವಾಗಿಯೂ ನಾವು ಬದುಕುವರಾಗಿ ಕಾಣಲ್ಪಡಬೇಕು. ಅದಕ್ಕೆ ವಾಕ್ಯ ಹೇಳುತ್ತೆ, ನಾನು ನಿನ್ನ ಹೃದಯ ಬಾಲ್ಯದಲ್ಲೇ ವಾಸ ಮಾಡ್ತೇನೆ, ನಾನು ನಿನ್ನ ಹೃದಯದಲ್ಲಿ ವಾಸ ಮಾಡ್ತೇನೆ. ಒಬ್ಬನ ಹೃದಯ ಎಂಬ ಬಾಗಿಲನ್ನು ತಟ್ತಾ ಇದ್ದಾನೆ, ನಾನು ತೆರೆದುಕೊಟ್ರೆ ಅವನೊಟ್ಟಿಗೆ ಅವನೊಳಗೆ ಪ್ರವೇಶ ಮಾಡಿ ಅವನೊಟ್ಟಿಗೆ ಊಟ ಮಾಡ್ತೇನೆ ಅಂತ ಹೇಳ್ತಾರೆ. ಅಲ್ಲೆಲ್ಲೂಯ್ಯ. ಅವನೊಟ್ಟಿಗೆ ಊಟ ಮಾಡೋದಕ್ಕೆ ಶಕ್ತನಾಗಿದ್ದಾರೆ. ಆದ್ರೆ ಭೂಮಿಯಲ್ಲಿ ಅವರಿಗೆ ಸ್ಥಳ ಇಲ್ಲ, ನಮ್ಮ ಹೃದಯದಲ್ಲಿ ಸ್ಥಳ ಇದೆ. ನಮ್ಮ ಹೃದಯವೇ ಆತನಿಗೆ ದೇವರ. ಅದರಿಂದ ಯಾನೆಯ ನಿರ್ಮಲ ಮನಸ್ಸು ನಿರ್ಮಲವಾಗಿರು. ಯಾಕಂದ್ರೆ ಪರಿಶುದ್ಧವುಳ್ಳ ದೇವರು, ಜೀವ ಸ್ವರೂಪನಾದ ದೇವರು, ನಮಗೋಸ್ಕರ ಸತ್ತ ಮೃತ್ಯುಂಜಯನಾಗಿದ್ದಂತ ದೇವರು ಆ ಯೇಸು ಕ್ರಿಸ್ತನು ನಮ್ಮೊಳಗೆ ವಾಸ ಮಾಡೋದಿಕ್ಕೆ ನಮ್ಮ ಹೃದಯ ಹೆಂಗಿರ್ಬೇಕು? ಅಲ್ಲೆಲ್ಲೂಯ್ಯ. ಯಾಕಿರ್ಬೇಕಂತೆ ವಾಕ್ಯಳಂತೆ, ಅಯೋಗ ಕಾರ್ಯಗಳಲ್ಲಿ ನಡೆಸದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧಾಸ್ತವು ನಿರ್ಮಲ ಮನಸ್ಸುಳ್ಳವನಾಗಿದ್ದನು. ಅವನು ಯೆಹೋವನಿಂದ ಶುಭವನ್ನ ಆಶೀರ್ವಾದವನ್ನ ಹೊಂದಿಕೊಳ್ಳು. ಅದೇ ಆಶೀರ್ವಾದ. ನಾವು ಸತ್ಯ ಎಂದು ಹೇಳ್ತೇವೆ, ನಮ್ಮ ಹೃದಯದಲ್ಲೇ ಶುಭ ವಾಸ ಮಾಡ್ತಾರೆ. ನಮ್ಮೊಳಗೆ ಆತನು ತಂಗಿರ್ತಾರೆ, ಆತ ನಮ್ಮೊಳಗೆ ವಾಸ ಮಾಡುವನಾಗಿದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಯೋಗ ಬರೆದ ಗ್ರಂಥದಲ್ಲಿ 17ನೇ ಅಧ್ಯಾಯ 9ನೇ ವಾಕ್ಯವನ್ನ, ಯೋಗ 17:9.
17:9. நீதிமான் தன் வழியை உறுதியாய் பிடிப்பான். நீதிமான் தன் வழியை உறுதியாய் பிடிப்பான். சுத்தமான கைகள் உள்ளவன் மேன்மேலும் வளர்த்து போவான். மேன்மேலும் வளர்த்து போவான். ಬಲತ್ತು ಪೋವಾನ್ ಕನ್ನಡದಲ್ಲಿ ಇವಾಗ ಬಂದ್ರಿ ಕನ್ನಡದಲ್ಲಿ. ಈಗಾದರೂ ಶಿಷ್ಟನು ತನ್ನ ಮಾರ್ಗವನ್ನೇ ಹಿಡಿದು ನಡೆಯುವನು. ಈಗಾದರೆ ಶಿಷ್ಟನು ತನ್ನ ಮಾರ್ಗವನ್ನೇ ಹಿಡಿದು ನಡೆಯುವನು. ಶುದ್ಧಾಸ್ತನು ಬಲಗೊಳ್ಳುತ್ತಲೇ ಶುದ್ಧಾಸ್ತನು ಬಲಗೊಳ್ಳುತ್ತಲೇ ಇರ್ತಾನೆ. ಅಲ್ಲೇನು ಹೇಳ್ರಿ, ಶುದ್ಧಾಸ್ತವುಳ್ಳವನು ಬಲಗೊಳ್ಳುತ್ತಾನೆ ಎಂಬುದಾಗಿ ಅಂದ್ರೆ ಆಶೀರ್ವಾದ ಬೆಳೀತಾ ಇರ್ತಾನೆ. ನಮ್ಮನ್ನು ಬೆಳೆಯುವಂತೆ ಮಾಡುವಂತ ಸ್ಥಳವಾಗಿದೆ. ಹಲ್ಲೆಲೂಯ. ಅವರ ಮೇಲೂ என்ன பண்றாரா? நீதிமான் தன் வழியை உறுதியாய் பிடிப்பான். சுத்தமான கைಗಳು ಮೇಲ್ಮೇலும் ಬಲತ್ತು போவான் என்று ಬಲತ್ತು போவான் ಅಂದ್ರೆ ಬೆಳೀತಾನು ಹೋಗುವನು, ಬಲ ಹೊಂದುತ್ತಾ ಹೋಗುವನು. ಯಾಕಂದ್ರೆ ನಾವು ಅಶ್ವಸಲ್ಪಟ್ಟವರಾಗಿರ್ತೇವೆ, ನಾವು ಬಲಪಡ್ತೇವೆ. ಶುದ್ಧಾಸ್ತನು ಬಲಗೊಳ್ಳುತ್ತಲೇ ಇರೋ, ಕಡಿಮೆ ಅಂತ ಆಗೋದಿಲ್ಲ, ಬೆಳೀತಾನೆ ಇರ್ತಾನೆ, ಬಲಗೊಳ್ತಾ ಇರ್ತಾನೆ, ಆಶೀರ್ವದಿಸಲ್ಪಡ್ತಾ ಇರ್ತಾನೆ. ಅದು ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಆಶೀರ್ವದಿಸಲ್ಪಡ್ತಾ ಇರ್ತೇವೆ, ನಾವು ಬಲಪಡ್ತಾ ಇರ್ತೇವೆ. ಹಲ್ಲೆಲೂಯ. ಬಲತ್ತು ಪೋವ ಅವ್ರಿಗೇನ್ ಮರ ಕಡಿಮೆ, ಅವ್ರಿಗೇನ್ ಕಡಿಮೆ, ಅವರೇ ಸಮಯ ಹತ್ರ ಹೋಗ್ತಿದ್ದಾರೆ. ಅವ್ರಿಗೇನ್ ಕಡಿಮೆ, ಯೇಸು ಅವ್ರನ್ನ ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೇನ್ ಕಡಿಮೆ. ಹಲ್ಲೆಲೂಯ. ಅವ್ರು ನಂಬಿದ್ದೇವ್ರು ಅವ್ರನ್ನ ಕೈ ಬಿಟ್ಟಲ್ಲ, ನಡೆಸ್ತಾ ಇದ್ದಾರೆ. ಯಾಕಂದ್ರೆ ನಮ್ಮನ್ನು ಬಲಪಡಿಸುವ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ತನ್ನ ಮಾರ್ಗವನ್ನ ಹಿಡಿದು ನಡೆಯುವವನು. ಈಗಾದರೆ ಶಿಷ್ಟನು ತನ್ನ ಮಾರ್ಗವನ್ನು ಅಂದರೆ ದೇವರ ಮಾರ್ಗವನ್ನು ಹಿಡಿದು ನಡೆಯುವವನು. ಶುದ್ಧಾಸ್ತನು ಬಲಗೊಳ್ಳುತ್ತಲೇ ಬೆಳೀತಾನೆ ಇರ್ತಾನೆ, ಬಲಗೊಳ್ಳುತ್ತಲೇ ಇರ್ತಾನೆ, ಬೆಳೀತಾನೇ ಇರ್ತಾನೆ. ಯಾಕಂದ್ರೆ ನಮ್ಮನ್ನ ಶುದ್ಧ ಹೃದಯವುಳ್ಳವರಾಗಿ, ಕೋಮಲ ಹೃದಯವುಳ್ಳವರಾಗಿ, ಶುದ್ಧ ಹೃದಯವುಳ್ಳವರಾಗಿ, மாசற்ற இருதயமாய் காண வேண்டும் என்று கர்த்தர் விரும்புகிறார். அல்லேலூயா. ಯಾಕಂದ್ರೆ ನಮ್ಮ ಹೃದಯದಲ್ಲಿರೋದೇ ನಮ್ಮ ಹೃದಯದಲ್ಲಿ ಏನ್ ತುಂಬಿಕೊಂಡಿದ್ದೋ ಅದೇ ಬಾಯಲ್ಲಿ ಬರುತ್ತೆ. ಅದರಿಂದ ನಮ್ಮ ಹೃದಯ ಪರಿಶುದ್ಧವಾಗಿದ್ರೆ ಎಲ್ಲಾ ಪರಿಶುದ್ಧವಾದ ಮಾತುಗಳೇ ನಮ್ಮೊಳಗಿಂದ ಹೊರಗೆ ಬರುತ್ತೆ. ಹೃದಯದಲ್ಲಿ ಭಯವಿದ್ರೆ ಆ ಭಯಭಕ್ತಿಯುಳ್ಳ ಮಾತುಗಳೇ ಬರುತ್ತೆ. ಹೃದಯದಲ್ಲಿ ಭಯ ಅನ್ನೋದಾಗ ಹೃದಯದಲ್ಲಿ வாய் பேசணுன்ற கர்த்தர் சொல்றார். உங்க இருதயத்துல என்ன நிரப்பி கொண்டிருக்கிற அதான் வாயில வரும். தீமையை வச்சிருந்தா தீமை தான் பேசும், நன்மையை வச்சிருந்தா நன்மை பேசும். தேவனும் உங்க இருதயத்துல பயம் இருந்தா தேவ பயத்தின் வார்த்தை தான் உங்களுக்குள்ள வரும். அது விட்டு தனியாண்டு வராது, ಬೇರೆ ಬರೋದಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮನೆಯವರೇ ನಮ್ಮ ಕುರಿತು ಸಾಕ್ಷಿ ಹೇಳಬೇಕು. ನಮ್ಮನೆಯವರೇ ನಮ್ಮ வீட்டுக்காரர் தான் நம்மளை குறித்து சாட்சி சொல்லணும். எப்படி பாவம் பெரிய ಮಗ, ಹೇಗಮ್ಮ ನೀನ್ ದೊಡ್ಡ ಮಗಳು, ಅವ್ರ ತಾಯಿ ಕೇಳೋಣ್ರಿ ಒಳ್ಳೆ ಸಾಕ್ಷಿ ಕೊಡ್ತಾರೆ. ಪಾಸ್ಟ್ರೆ ಚರ್ಚಲ್ಲಿ ಬಂದ್ರೆ ಭಾರಿ ಭಯಭಕ್ತಿಯಿಂದ ಇರ್ತಾರೆ, ಮನೆಗೆ ಬಂದ್ರೆ ಉಚ್ಚಿಸ್ತಾರೆ. ಪಾಸ್ಟ್ರೆ ನನ್ನ ಮಗನ ಒಂದ್ ದಿವಸನ ಮೊಣಕಾಲು ಬರಲ್ಲ ಪಾಸ್ಟ್ರೆ, ಚರ್ಚ್ ಮನೆಯಲ್ಲಿ ಒಂದ್ ದಿವಸನ ಕೊಟ್ಟು ಪ್ರಾರ್ಥನೆ ಮಾಡಲ್ಲ. ನಮ್ಮ ಸಾಕ್ಷಿಗಳು ಎಲ್ಲಿ ಕೇಳ್ಬೇಕಂದ್ರೆ ಹಲ್ಲೆಲೂಯ ಮನೆಯಲ್ಲಿ ಕೇಳ್ಬೇಕು. ಮನೆಯವ್ರು ನಮ್ಮನ್ನು ಕುರಿತು ಸಾಕ್ಷಿ ಕೊಡ್ಬೇಕು. ಹೆಂಗಮ್ಮ ನಿನ್ ಗಂಡ, ನಾ ಹೇಳ್ದಂಗೆ ಆಡ್ತಾನೆ ಪಾಸ್ಟರ್. ಹೆಂಗಪ್ಪ ನೀನು ಅಯ್ಯೋ ಉಚ್ಚಾರ್ದಂಗೆ ಆಡ್ತಾರೆ ಸರ್. ಯಾಕೆ ಹೇಳಿ ಪಾಸ್ಟರ್ಗಳನ್ನು ಕಟ್ಕೊಂಡು ಬಾರಿ ಇರತ್ತೆ, ಯಾಕಾದ್ರೂ ಕಟ್ಕೊಂಡು ನೀನು ಉಚ್ಚಾರ್ದಂಗೆ ಆಡ್ತಾನೆ, ಏನೇನೋ ಮಾಡ್ತಾನೆ. ಹಲ್ಲೆಲೂಯ. ಎಲ್ಲಿ ನಾವು ದೇವ್ರ ಮಕ್ಕಳು ಆಗೋದಕ್ಕೆ ಸಾಧ್ಯ? ನಮ್ಮ ಹೃದಯದಲ್ಲಿರೋದೇ ಬಾಯಲ್ಲಿ ಬರೋದು, ನಮ್ಮ ಹೃದಯದಲ್ಲಿ ತುಂಬಿರೋದೇ ಹೊರಗೆ ಬರೋದು. ನಿನ್ನ ಹೃದಯದಲ್ಲಿ ಏನಿದೆಯೋ ಅದೇ ಬಾಯಿ ಮಾತಾಡುತ್ತೆ. ನೀನು ಪರಿಶುದ್ಧತೆ ಕಾಕೊಂಡದ್ದು ಯಾವಾಗಲೂ ಸ್ತೋತ್ರ. ಅನ್ಯ ಭಾಷೆಗಳಿಂದ ದೇವರನ್ನ ಮಹಿಮೆ ಪಡಿಸ್ತಾ ಇರ್ತೀವಿ. ಒಂದು ಸಾರು ಮಾಡುವಾಗಲೂ ನೀನು ಅನ್ಯ ಭಾಷೆ ಮಾತಾಡಿ ನೀನು ಸಾಕು ಮಾಡಿ ನೋಡಿ, ಅದನ್ನು ದೇವರ ಆಶೀರ್ವಾದ. ಅದನ್ನು ಹೇಳಿದು ಅದು ಭಯಂಕರ ರುಚಿಕರವಾಗಿರುತ್ತೆ.
ಏನಾಗ್ತದೆ? ಇಷ್ಟು ಚೆನ್ನಾಗಿದೆ ಸಾರು, ನಿನಗೆ ಗೊತ್ತು, ಸಿಂಪಲ್ ಆಗಿ ಮಾಡಿರೋದು. ತಿನ್ನೋರು ಹೇಳ್ತಾರೆ, ಅಯ್ಯೋ ಭಾರಿ ರುಚಿಯಾಗಿತ್ತು, ಭಾರಿ ಚೆನ್ನಾಗಿದೆ. ಹೇಗೆ ಪ್ರಾರ್ಥನೆ ಮಾಡಿ ಮಾಡಿದಂತ ಒಂದೊಂದು ವಸ್ತು ಅದು ಆಶೀರ್ವಾದವಾಗಿ ಇರುತ್ತೆ. ಹಲ್ಲೆಲೂಯ. ನಾವು ಬೇಕಾಬಿಟ್ಟಿ ಮಾಡಿದಂತ ಅಲ್ಲಿ ಆಶೀರ್ವಾದ ಇರಲ್ಲ. ಯಾವುದೇ ಒಂದು ಕೆಲಸ ಆಗಲಿ, ನಮ್ಮ ಮನೆ ಕೆಲಸ ಆಗಲಿ, ನೀನು ಕೆಲಸದ ಮೇಲೆ ಕೆಲಸ ಮಾಡಲಿ, ಬೇಕಾಬಿಟ್ಟಿ ಕೆಲಸ ಮಾಡೋದಾದ್ರೆ ಅದರ ದೇವರ ಆಶೀರ್ವಾದ ಇರಲ್ಲ. ನೀವೇನೋ வெறுப்பா வேலை செஞ்சினா அது வீட்டிலே ஆகட்டும் வெளியே ஆகட்டும் அது ஆசீர்வதிக்கப்படும், ಆಶೀರ್ವಾದ ವರ. ಅದರಿಂದ ಹಲ್ಲೆಲೂಯಾ, ನಮ್ಮನ್ನು ಕುರಿತು ಸಾಕ್ಷಿ ಕೇಳೋ ನಮ್ಮ ಮನೆಯವರು ಹೇಳ್ಬೇಕು, ನಮ್ಮ ಮನೆಯವರು ಹೇಳ್ಬೇಕು, ತಂದೆ ತಾಯಿಗಳು ಹೇಳ್ಬೇಕು, ಮಕ್ಕಳು ಹೇಳ್ಬೇಕು ತಂದೆ ತಾಯಿ ಬಗ್ಗೆ ಸಾಕ್ಷಿ, ತಂದೆ ತಾಯಿ ಮಕ್ಕಳ ಬಗ್ಗೆ ಸಾಕ್ಷಿ ಹೇಳ್ಬೇಕು. ಒಂದು ಸಾಕ್ಷಿ ಕುಟುಂಬವಾಗಿರ್ಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಯೆಹೋಶುವ ಹೇಳ್ತಾನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಧೈರ್ಯವಾಗಿ ಹೇಳ್ತಾನೆ, ನಾನು ನಮ್ಮ ಮನೆಯವರು. ಹಲ್ಲೆಲೂಯಾ. ನನ್ನ ಮಗಳು ಪ್ರಾರ್ಥನೆಗೆ ಕೂರಲ್ಲ. ಫಸ್ಟ್ ನನ್ನ ಮಗ ಪ್ರಾರ್ಥನೆ ಮನೇಲಿದ್ರು ಮನೇಲಿ ಪ್ರಾರ್ಥನೆ ಕೂರಲ್ಲ ಅಂತ. ಏನಾದ್ರೂ ಫೋನ್ ಹಿಡ್ಕೊಂಡು ಮಾತಾಡ್ತಿರ್ತಾನೆ, ಫೋನ್ ಹಿಡ್ಕೊಂಡು ಹೊರಗೆ ಹೋಗ್ತಾನೆ, ರೂಮಾಗ ಹೋಗಿ ಸರ್ಕೊಂಡ್ಬಿಡ್ತಾಳೆ, ಕುಟುಂಬ ಪ್ರಾರ್ಥನೆ ಮಾಡಕ್ ಬರಲ್ಲ. ಎಲ್ಲಿದೆ ಶುದ್ಧ ಹರ್ಷ? ಎಲ್ಲಿ ಶುದ್ಧ ಹೃದಯ? ಕೊಡಬೇಕಾದ ಘನವನ್ನ ದೇವರಿಗೆ ಕೊಡದೆ ಹೋದ್ರೆ, ಕೊಡಬೇಕಾದ ಘನವನ್ನ ದೇವರನ್ನ ಗಣಪಡಿಸದೆ ಹೋದ್ರೆ, ಹಲ್ಲೆಲೂಯಾ, ನಮ್ಮನ್ನ ಯಾರು ಗಣಪಡಿಸೋದು? ಸೈತಾನನೇ ನಮ್ಮನ್ನು ಗಣಪಡಿಸೋದು. ಗುಡ್, ನೀನ್ ನಮ್ಮ ಮನುಷ್ಯ, ಪ್ರಾರ್ಥನೆ ಮಾಡಲ್ಲ, ವಾಕ್ಯ ಓದಲ್ಲ, ಭಾರಿ ಒಳ್ಳೆಯವನು, ಭಾರಿ ಒಳ್ಳೆಯವಳು ನೀವು. ಸೈತಾನ ಸಂತೋಷ ಪಡ್ತಾನೆ, ದೇವ್ರನ್ನ ತಗೊಳ್ತಾರೆ, ಯೇಸುವನ್ನು ವೇದನೆ ಪಡ್ತಾರೆ. ಇವರಿಗೋಸ್ಕರ ನಾನು ಕಲ್ವಾರಿ ಶಿಲ್ಬೆಲಿ ಇಷ್ಟೆಲ್ಲ ಬಾಧೆ ಪಟ್ಟು, ಇಷ್ಟೆಲ್ಲ ಕೊರಡೆಗಳಿಂದ ಹೊಡಿಸಲ್ಪಟ್ಟು, ತಲೆಯಲ್ಲಿ ಮುಳ್ಳಿನ ಕಿರೀಟ ಎಳೆಲ್ಪಟ್ಟು, ಅದರ ತಲೆ ಚಿಪ್ಪಿಂದ ಒಳಗೋಗಿ ಕಣ್ಣಲ್ಲಿ ಬಂದು ಚುಚ್ಚಿ, ಕಣ್ಣಲ್ಲಿ ರಕ್ತ ನೀರು ಹರಿತಾ ಇದ್ದ ಇವರಿಗೋಸ್ಕರನ. ಕೊರಡೆಯಿಂದ ಹೊಡೆಯಲ್ಪಟ್ಟ ಶರೀರವೆಲ್ಲ ಮಾಂಸ ಖಂಡಗಳೆಲ್ಲ ಕಿತ್ತಲ್ಪಟ್ಟು ಇದಕ್ಕೋಸ್ಕರನ. ಕೈಗಳಲ್ಲಿ ಕಾಲುಗಳಲ್ಲಿ ಮಳೆ ಜಡಿಯಲ್ಪಟ್ಟಿದ್ದು ಇದಕ್ಕೋಸ್ಕರನ. ಅಲ್ಲೇ ಹೇಳ್ರಿ, ಯಾಸಕ್ಕೋಸ್ಕರ ಯೇಸುಸ್ವಾಮಿ ಶಿಲ್ಬೆಯಲ್ಲಿ ಜಡಿಯಲ್ಪಟ್ರು. ನಾವು ನೀವು ನಿತ್ಯ ಜೀವ ಹೊಂದಬೇಕಂತ ಹೇಳಿ, ನಾನು ಏನು ಶಿಲುಬೆಯಲ್ಲಿ ಯೇಸು ಅರಿಯಪಟ್ಟ ನಾನು ನೀವು ಆಶೀರ್ವಾದ ಮಾರ್ಗ ರಕ್ಷಿக்கப்பಟ್ಟು ಪರಲೋಕ ರಾಷ್ಟ್ರಕ್ಕಾಗ ನಮ್ಮ ಆಯ್ಕೆ ಮಾರ್ಗಪಡಿ ಅವರು ಅಡೆಯಲ್ಪಟ್ಟಿಲ್ಲ. ಅಲ್ಲೆಲ್ಲೂಯ. ಅಲ್ಲ, ನಮ್ಗೆ ಜ್ಞಾಪಕ ಎದ್ಬಿಟ್ರೆ ಸರಿಯಾದ ಟೈಮಿಗೆ ನಾವು ಬರೋದು, ಸರಿಯಾದ ಟೈಮಿಗೆ ಮೊಣಕಾಲು ಬರೋದು, ಸರಿಯಾದ ಟೈಮಿಗೆ ನಾವು ಪ್ರಾರ್ಥನೆ ಮಾಡೋದು, ಯಾವಾಗಲೂ ದೇವರು ನಮ್ಮ ಹೆಮ್ಮೆ ಪಡಿಸ್ತಾ ಇರ್ತಾರೆ. ಅದಕ್ಕೆ ಶುದ್ಧ ಹಸ್ತವು ನಿರ್ಮಲ ಮನಸ್ಸುಳ್ಳವನು ಹಲ್ಲೆಲೂಯಾ ನಾಗಿದ್ದಾನೋ ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು. ತಮಿಳಲ್ಲಿ 5ನೇ ವಾಕ್ಯ ಹೋದ್ರೆ 24. ಆಮೆನ್. ಹಲ್ಲೆಲೂಯಾ. ಮறுபடியும் ಪಡಿ. ಅವನ ಕರ್ತನ ಆಶೀರ್ವಾದತೆಯು ಆಮೆನ್. ಕನ್ನಡದಲ್ಲಿ ಅವನಿಗೆ ಯೆಹೋವನಿಂದ ಶುಭವನ್ನು ಹೊಂದುವರು, ಅವರಿಗೆ ಯೆಹೋವನಿಂದ ಶುಭವನ್ನು ಹೊಂದುವರು, ತನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನು ಪಡೆಯುವರು, ನೀತಿಯ ಫಲವನ್ನ ಪಡೆಯುವನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ನಮಗೆ ನೀತಿಯ ಫಲವನ್ನ ದೇವರಿಟ್ಟಿದ್ದಾರಂತೆ. ಹಲ್ಲೆಲೂಯಾ. ನೀತಿಯ ಫಲ ಕೊಡ್ತಾನೆ ನಮಗೋಸ್ಕರ, ನೀತಿಯ ಫಲವನ್ನು ಇಟ್ಟಿದ್ದಾರೆ. ಅದರಿಂದ ತನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನ ನಾವು ಪಡೆಯುತ್ತೇವೆ. ಬಲ ನಂಬಿಗಸ್ತ ಮಗಳೇ, ಬಲ ನಂಬಿಗಸ್ತ ಮಗನೇ ಅಂತೇಳಿ ದೇವರು ಹೇಳುವಂತವರಾಗಿದ್ದಾರೆ. ಇವರು ಜೀವ ಜಯಮಾಲೆಯನ್ನು ಕೊಡ್ರಿ. ತಮಿಳಲ್ಲಿ ನೋಡೋದು ಜೀವಕ್ಕಿರಡುತ್ತೆ, ಕೊಡುಗೆ ಮುಳ್ಳಂಗಳಿಗೆ, ಕೊಡುಗೆ ಮಗಳಿಗೆ ಜೀವಕ್ಕಿರಡುತ್ತೆ, ಕೊಡು ನನ್ನ ಮಗಳಿಗೆ ಜೀವದ ಜಯಮಾಲೆಯನ್ನ. ಹಲ್ಲೆಲೂಯಾ. ಏನಿರುತ್ತೆ ಅದನ್ನು ನೀತಿಯ ಫಲವನ್ನ ಕೊಡುವ ದೇವಾದಿ ದೇವರು. ಏದೇನು ತೋಟದಲ್ಲಿದ್ದಂತ ಜೀವವೃಕ್ಷದ ಫಲ ನಮಗೋಸ್ಕರ ಕಾಯ್ತಾ ಇದೆ. ಏದೇನು ತೋಟದಲ್ಲಿದ್ದಂತ ಜೀವವೃಕ್ಷದ ಫಲ ಪರಲೋಕದಲ್ಲಿ ನಮಗೆ ಕಾಯ್ತಾ ಇದೆ. ಫಲ ಕೊಡುವ ದೇವರು 12 ವಿಧವಾದ ಫಲಗಳು ಬಿಡುತ್ತೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ, ಪ್ರಕಟಣೆಯಲ್ಲಿ. ಆ ಫಲವನ್ನು ಕೊಡುವಂತ
ದೇವರಾಗಿದ್ದಾರೆ. ಹಲ್ಲೆಲೂಯಾ. ಮನಸ್ಸು ನಿರ್ಮಲವಾಗಿ ಮಾಸಟ್ಟದ ಶುದ್ಧವಾಗಿರ್ಬೇಕಂತೇಳಿ ಆತ ನೆನೆಸೋನಾಗಿದ್ದಾನೆ. ಕೀರ್ತನೆ 15ನೇ ಅಧ್ಯಾಯ 1ನೇ ವಾಕ್ಯವನ್ನು ಅದನ್ನು ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳಿಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂತವನಾಗಿರಬೇಕು? ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚನವನ್ನಾಡುವವನು ಆಗಿರಬೇಕು. ಅವನು ಚಾಡಿ ಹೇಳದವನು, ಮತ್ತೊಬ್ಬರಿಗೆ ನ್ಯಾಯ ಮಾಡದವನು, ಯಾರನ್ನು ನಿಂದಿಸಿದವನು ಆಗಿರಬೇಕು. ಅವನು ಭ್ರಷ್ಟರನ್ನು ತೆರೆದು ಬಿಟ್ಟವನು, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರನ್ನು ಸನ್ಮಾನಿಸುವವನು, ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. ನಷ್ಟವಾದರೂ ಪ್ರಮಾಣವನ್ನ ತಪ್ಪದವನು ಆಗಿರಬೇಕು. ಅವನು ಸಾಲಕ್ಕೆ ಬಡ್ಡಿ ಕೇಳದವನು, ನಿರಪರಾಧಿಯು, ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು. ಒಬ್ಬ ವಿಶ್ವಾಸಿ ದೇವರ ಮಕ್ಕಳು ಯಾವ ರೀತಿ ಇರಬೇಕಂತೇಳಿ ಈ ವಾಕ್ಯದ ತಮಿಳಲ್ಲಿ ಹೋದ್ರೆ, கர்த்தாவே யார் உம்முடைய பரிசுத்த பர்வதத்திலே வாசம் பண்ணுவான்? உத்தமனாய் நடந்து நீதியை நடப்பித்து மனதார சத்தியத்தை பேசுகிறவனா, அவன் தன் நாவினால் புறம்புறாமலும் தன் தோழனுக்கு தீங்கு செய்யாமலும் தன் அயலான் மேல் தன் பணத்தை வட்டிக்கு விடாமலும் என்றென்றைக்கும் ಅಸಹ್ಯಪಡುವುದಿಲ್ಲ, ಇಂಥವನು ಎಂದಿಗೂ ಕದಲುವುದಿಲ್ಲ. ಹಲ್ಲೆಲೂಯಾ. ಕಡೆ ವಾಕ್ಯ ಫೈನಲ್ ಮಾಡುವಾಗ ಇಂಥವನು ಯಾರು ಅಂದ್ರೆ ವಾಕ್ಯ ಇರುತ್ತೆ, ಯೆಹೋವನು ನಿನ್ನ ಗುಡಾರದಲ್ಲಿ ಇಳಿದುಕೊಂಡಿರುವುದಕ್ಕೆ ಯೋಗ್ಯನು ಯಾರು? ಇದು ದೇವರ ಗುಡಾರ, ಇದು ದೇವರ ಆಲಯ. ಇದರ ಉಳಿದುಕೊಳ್ಳೋದಕ್ಕೆ ಯಾರು ಯೋಗ್ಯನು? ಯಾವನು ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು? ಅದಕ್ಕೆ ವಾಕ್ಯತೆ ಅವನು ಸಜ್ಜನನು, ನೀತಿವಂತನು. ಸಜ್ಜನನಾಗಿರಬೇಕು, ನೀತಿವಂತನಾಗಿರ್ಬೇಕು. ದೇವರ ರಾಜ್ಯದಲ್ಲಿ ನಾವು ಭಾಗಿಗಳಾಗಬೇಕಾದ್ರೆ, ಉನ್ನತವಾದ ಅಪರಿಶುದ್ಧವಾದ ಪಟ್ಟಣದಲ್ಲಿ ನಾವು ಸೇರಬೇಕಾದ್ರೆ, அந்த உன்னதமான பரிசுத்த பட்டணத்திலே, அந்த தேவனுடைய ராஜ்யத்திலே நாம் சேருவேணுமானா அங்க வேதம் என்ன சொல்லுது? அல்லேலூயா. உம்முடைய பரிசுத்த பர்வதத்திலே வாசம் பண்ணுபவன் உத்தமனாய் நடந்து ನೀತಿயை ನಡೆಸಿಕೊಳ್ಳುವವನು. ಹಲ್ಲೆಲೂಯಾ. ಚಂದ ವಾಕ್ಯಗಳಂತೆ ನೋಡ್ರಿ, ಏನಂತೆ? ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚನ ಮಾಡುವನು ಆಗಿರಬೇಕು. ಅಂತವನೇ ದೇವರ ರಾಜ್ಯದಲ್ಲಿ ಸೇರುವುದಕ್ಕೆ ಸಾಧ್ಯ ಆಗುತ್ತೆ. ಹಲ್ಲೆಲೂಯಾ. ನಾವು ಬಂದ್ಬಿಟ್ಟು ಸುಮ್ಮನೆ ಒಂದು ಆಲೋಚನೆಗೆ ಹೇಳ್ತೀವಿ, ನಾವು ಕೈ ತಟ್ಬಿಟ್ರೆ ನಾವು ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ, ನಾವು ಸ್ತೋತ್ರ ಮಾಡಿಬಿಟ್ರೆ ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ, ಅನ್ಯ ಭಾಷೆ ಮಾತಾಡ್ಬಿಟ್ರೆ ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ. ಹಲ್ಲೆಲೂಯಾ. ನೀತಿವಂತರಾಗಿರ್ಬೇಕು, ಸಜ್ಜನರಾಗಿರ್ಬೇಕು, ಮನಪೂರ್ವಕವಾಗಿ ಸತ್ಯವಚನವನ್ನ ಮಾಡುವರಾಗಿ. ಅದೇ ದೇವ್ರ ಮಕ್ಕಳಿಗೆ ಅರ್ಥ. ಒಬ್ಬರು ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿಯಾದನು, ಹಳೆದೆಲ್ಲ ಹೋಗ್ಬೇಕು ನಮ್ಮನ್ನು ಬಿಟ್ಟು. ಹಲ್ಲೆಲೂಯಾ. ಎಷ್ಟಾಗತ್ತಷ್ಟು ಸತ್ಯ ಮಾತಾಡಬೇಕು, ಎಷ್ಟಾಗತ್ತಷ್ಟು ಪರಿಶುದ್ಧವಾಗಿರ್ಬೇಕು, ಎಷ್ಟಾಗತ್ತು ದೇವರಿಗೆ ಅಷ್ಟೇ ಭಯಭಕ್ತಿಯಿಂದ ನಡ್ಕೋಬೇಕು. ಅಷ್ಟೇ ಮನಪೂರ್ವಕವಾಗಿ. ಲಾಸ್ ಆದ್ರೂ ಪರವಾಗಿಲ್ಲ, ನಮ್ದೇ ಕೈ ಬಿಟ್ಟು ಹೋದ್ರೂ ಪರವಾಗಿಲ್ಲ, ಸತ್ಯವನ್ನ. ಹಲ್ಲೆಲೂಯಾ. ಯಾವಾಗ ಸತ್ಯ ಮಾತಾಡ್ತೇನೆ, ಲಾಸ್ ಅಂತ ದೇವ್ರು 2 ಕೊಟ್ಬಿಡ್ತಾರೆ. ಸಾಲಗಾರನಾಗಿರೋದಿಲ್ಲ, ನಮ್ಮನ್ನು ಬಿಡೋದಿಲ್ಲ. ಹಲ್ಲೆಲೂಯಾ. ನನ್ನ ಮಗ ಸತ್ಯವನ್ನು ಮಾತಾಡಿದ, ನನ್ನ ಮಗಳು ಸತ್ಯ ಮಾತಾಡಿದೆ. ನನ್ನ ಮಗನ 1 ಲಕ್ಷ ರೂಪಾಯಿ ದುಡ್ಡು ಹೋಯ್ತು, ಹೋದ್ರೆ ಹೋಗ್ಲಿ, ನಾನು 2 ಲಕ್ಷ ರೂಪಾಯಿ ಕೊಡ್ತೇನೆ. ಸುಮ್ಮನೆ ಒಂದು ಉದಾಹರಣೆ ಹೇಳು. ಹಲ್ಲೆಲೂಯಾ. ಸುಳ್ಳು ಹೇಳಿ 1 ಲಕ್ಷ ರೂಪಾಯಿ ಉಳಿಸೋದಕ್ಕಿಂತ ಸತ್ಯ ಹೇಳಿ 1 ಲಕ್ಷ ರೂಪಾಯಿ ಕಳ್ಕೊಂಡ್ಬಿಡು.
ಇಲ್ಲಾಂದ್ರೆ ನಿತ್ಯ ರಾಜ್ಯ ಆ ಪರಿಶುದ್ಧ ಪರ್ವತದಲ್ಲೇ ನಾವು ನಿಲ್ಲೋದಕ್ಕೆ ಅಸಾಧ್ಯವಾಗುತ್ತೆ ಎಂಬುದಾಗಿ ಈ ವಾಕ್ಯ ನಮ್ಮನ್ನ ಎಚ್ಚರಪಡಿಸ್ತಾ ಇದೆ. ಹಲ್ಲೆಲೂಯಾ. ಅವನು ಚಾಡಿ ಎಳೆದವನು ಮತ್ತೊಬ್ಬರಿಗೆ ನ್ಯಾಯ ಮಾಡಿದವನು. ಹಲ್ಲೆಲೂಯಾ. ರೋಜ್ ಅವ್ರ ಮೇಲೆ ಇವ್ರ ಮೇಲೆ ಇವ್ರ ಮೇಲೆ ಅವ್ರ ಮೇಲೆ ಕೆಲವರಿಗೆ ಏನಂತೆ ಚಾಡಿ ಹೇಳೋದೇ ವಿಷಯ. ಅಣ್ಣ ಹಿಂಗ್ ಮಾಡ್ದ, ತಂಗಿ ಹಿಂಗ್ ಮಾಡ್ದು, ಅಪ್ಪ ಹಂಗ್ ಮಾಡ್ದ, ಅಮ್ಮ ಹಿಂಗ್ ಮಾಡ್ದ. ಗುರು ಈ ಚಾಡಿ ಹೇಳುವುದವನು ಮತ್ತೊಬ್ಬರಿಗೆ ಅನ್ಯಾಯ ಮಾಡಿದವನು, ಯಾರನ್ನು ನಿಂದಿಸಿದವನು. ಹಲ್ಲೆಲೂಯಾ. ನಿಂದಿಸಕ್ಕೆ ನಮಗೆ ಅಧಿಕಾರ ಕೊಟ್ಟಿಲ್ಲ, ಕ್ಷಮಿಸ ಅಧಿಕಾರ ಕೊಟ್ಟಿಲ್ಲ. ಹಲ್ಲೆಲೂಯಾ. ಏನೇ ಮಾಡಿದ್ರು ನೀನೇನ್ ಮಾಡ್ಬೇಕು? ಕ್ಷಮಿಸಲೇಬೇಕು. ಹಲ್ಲೆಲೂಯಾ. ನೀವು ನಾನು ಕ್ಷಮಿಸಿದೆ, ನಾನು ನಿಮ್ಮನ್ನ ಕ್ಷಮಿಸಿದೆ. ಹಲ್ಲೆಲೂಯಾ. ಅದನ್ನ ಕ್ಷಮಿಸುವ ಸ್ವಭಾವ ನಮ್ಮಲ್ಲಿ ಇರಬೇಕಂತ. ಮತ್ತೊಬ್ಬರಿಗೆ ಅನ್ಯಾಯ ಮಾಡಿದವನು, ಯಾರನ್ನು ನಿಂದಿಸಿದ್ದವನು ಆಗಿರಬೇಕು. ಅವನು ಭ್ರಷ್ಟರನ್ನು ಜರಿದು ಬಿಟ್ಟವನು ಆಗಿರಬೇಕು. ಅವ್ರು ತಪ್ಪು ಮಾಡ್ತಾನೆ ಗೊತ್ತಿದ್ದ ಅವ್ರ ಜೊತೆ ಸ್ನೇಹ ಮಾಡ್ಬಾರ್ದು, ದೂರ ಇರಬೇಕು. ಹಲ್ಲೆಲೂಯಾ. ಯಾಕಂದ್ರೆ ದೇವ್ರ ವಾಕ್ಯ ಹೇಳುತ್ತೆ, 1ನೇ ವಾಕ್ಯ ತಗೊಳ್ರಿ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮನ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಅವನು ಎಷ್ಟೋ ಧನ್ಯನು. ಎಷ್ಟೋ ಧನ್ಯನೆಂಬುದಾಗಿ. ದುರ್ಮಾರ್ಗರುடைய ಆಲೋಚನೆ ದುಷ್ಟರ ಆಲೋಚನೆಯಂತೆ ನಡೆಯದೆ, ஆலோசனை நடவாமலும் பாவிகளுடைய வழியில் நில்லாமலும் பரியாசக்காரர் உட்காரமிடத்தில் உட்காராமலும் கர்த்தருடைய வேதத்தில் தியானமா இருக்கிற மனுஷன் அவருடைய வேதத்தில் தியானமா இருக்கிற மனுஷன் பாக்கியவான். ನೀನು ಬರೋ ಬೈಬಲ್ ಓದಿದ್ರೆ ನೀನು ಧನ್ಯನಾಗ್ಬಿಡ್ತೀಯ. ರಾತ್ರಿಗಳು ಹಗಲಿರುಳು ನನ್ನ ವಾಕ್ಯದ ಧರ್ಮಶಾಸ್ತ್ರದಲ್ಲಿ ಧ್ಯಾನವಾಗಿರುವಂತ ಮನುಷ್ಯನು ನಿಮ್ಮ ಓದ್ ನೋಡು, ನಿನ್ನೊಟ್ಟಿಗೆ ಮಾತಾಡುತ್ತೆ, ನಿನ್ನೊಟ್ಟಿಗೆ ನಡೆಸುತ್ತೆ. ಆ ವಾಕ್ಯ ಮುಖವಾಗಿ ಯೇಸುವನ್ನೇ ನಿನ್ನ ನೋಡುವಂತೆ ಮಾಡುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದ್ರೆ ದೇವರ ವಾಕ್ಯ ನಮ್ಮನ್ನ ಆಕರ್ಷಿಸಿದರೆ ನಿರ್ಮಲ மனசுள்ளவராகி மாசற்ற இருதயமாய் இருக்க வேண்டும் என்று கர்த்தர் நம்மளை விரும்புகிறார். ಅದರಿಂದ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರನ್ನು ಸನ್ಮಾನಿಸುವ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರನ್ನು ಸನ್ಮಾನಿಸುವವನು ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. ಅವನು ಭ್ರಷ್ಟರನ್ನು ಜರಿದು ಬಿಟ್ಟವನು, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರನ್ನು சன்மானிசுவ. படிப்பா. ஆகாதவன் அவன் பார்வைக்கு நில்பாடுவன், கர்த்தருக்கு பயந்தவர்களையோ கனப்படுகிறார். ஆணையிட்டதில் தனக்கு நஷ்டம் வந்தாலும் தவறாதிருக்கிறார். தனக்கு நஷ்டம் வந்தாலும் தவறாதிருக்கிறார். ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರನ್ನು ಸನ್ಮಾನಿಸುವನು, ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. ಹಲ್ಲೆಲೂಯಾ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರನ್ನು ಸನ್ಮಾನಿಸಬೇಕು. ಒಬ್ಬ ದೇವರ ಮಕ್ಕಳು, ಒಬ್ಬ ವಿಶ್ವಾಸಿಯನ್ನ, ಒಬ್ಬ ದೇವರ ಮಕ್ಕಳನ್ನ ನಾವೇನ್ ಮಾಡ್ಬೇಕಂತೆ? ಸನ್ಮಾನಿಸ್ಬೇಕು. ನಮಗಿಂತ ಹೆಚ್ಚಾಗಿ ನೋಡ್ಬೇಕಂತ. ನಮಗಿಂತ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾರೆ, ನಮಗಿಂತ ವಾಕ್ಯ ಓದ್ತಾರೆ, ನಮಗಿಂತ ಹೆಚ್ಚಾಗಿ ಭಯಭಕ್ತಿ ಸನ್ಮಾನಿಸ್ಬೇಕಂತ. ಹಲ್ಲೆಲೂಯಾ. ನಾನು ಮಾಡದಂಗೆ ನೀವು ಪ್ರಾರ್ಥನೆ ಮಾಡಲ್ಲ, ನಾನು ಅಗಾಡ್ದಂಗೆ ಇವರು ಯಾರು ಹಿಡಿಯಲ್ಲ. ಹಲ್ಲೆಲೂಯಾ. ನಿನಗೆ ಯಾರು ಅಧಿಕಾರ ಕೊಟ್ಟರದನ್ನು ಹೇಳೋದಕ್ಕೆ ಹೇಳ್ಬಾರ್ದು. ಹಲ್ಲೆಲೂಯಾ. ನಿನ್ನ ಮಾತಿನಿಂದ ನೀತಿವಂತನೆಂದು, ನಿನ್ನ ಮಾತಿನಿಂದ ಅನೀತಿವಂತನೆಂದು ನ್ಯಾಯ ತೀರಿಸಲ್ಪಡುತ್ತೆ. ನೀನು ಸನ್ಮಾನಿಸ್ಬೇಕು. ಕಡಿಮೆ ಪ್ರಾರ್ಥನೆ ಮಾಡೋದು ಚೆನ್ನಾಗಿ ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ಅವರೆಲ್ಲ ಎಷ್ಟಾಗತ್ತಷ್ಟು ಪ್ರಾರ್ಥನೆ ಮಾಡ್ತಾರೆ. ಸನ್ಮಾನಿಸ್ಬೇಕಂತ. ಬ್ರದರ್, ನಮ್ಮ ಬ್ರದರ್, ನಮ್ಮ ಸಿಸ್ಟರ್, ನಮ್ಮ ಹೊರ ಹುಟ್ಟಿದವ್ರ ತರ ಯೇಸುವಿನ ರಕ್ತದಿಂದ ನಾವು ತೊಳೆಯಲ್ಪಟ್ಟವರು. ಹಲ್ಲೆಲೂಯಾ. ನಾವು ಎಂಥವರಾಗಿರ್ಬೇಕಂತೆ? ಎಂಥವರಾಗಿರ್ಬೇಕು? ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರನ್ನ ಸನ್ಮಾನಿಸಬೇಕು. ಈ ಕ್ರಿಸ್ತನಲ್ಲಿ ಬಂದ್ಮೇಲೆ ಕೀಳ್ ಜಾತಿ, ಮೇಲ್ ಜಾತಿ, ದೊಡ್ಡ ಜಾತಿ, ಯಾವ ಜಾತಿ ಇಲ್ಲ. ಯಾರ್ಯಾರು ಆತನ ಮೇಲೆ ನಂಬಿಕೆ ಇಟ್ಟವರಿಗೆಲ್ಲ ದೇವರ ಮಕ್ಕಳಾಗುವ ಅಧಿಕಾರ. ನಾವು ಎಲ್ಲರೂ ದೇವರ ಮಕ್ಕಳೇ. ನಮ್ದು ಯಾವುದೇ ಕುಲಾನೂ ಇಲ್ಲ, ನಮ್ಗೆ ಯಾವುದೋ ಗೋತ್ರನೂ ಇಲ್ಲ. ಅಲ್ಲೆಲ್ಲ ಹೇಳಿ, ಯೇಸುನೇ ನಮಗೆ ಸಮಸ್ಯೆ.
ಯೇಸುನೇ ನಮ್ಮ ಕುಲ ಹಾಕೋದ್ರ ನಮ್ಮ ಜಾತಿ ಜನಾಂಗ ಎಲ್ಲ ಅವರೇ. ಅದರಿಂದ ನಮ್ಮ ಸನ್ಮಾನಿಸ್ಬೇಕು, ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಸನ್ಮಾನಿಸ್, ಸೋದರ ಸಿಸ್ಟರ್, ಸೋದರ ಬ್ರದರ್ ಅಂತ ಸನ್ಮಾನಿಸಿ, ಹೀಯಾಳಿಸುವಂತಿಲ್ಲ, ದೂಷಿಸುವಂತಿಲ್ಲ. ಹಲ್ಲೆಲೂಯಾ. ಆಮೇಲೆ ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. ನಷ್ಟವಾದರೂ ಪ್ರಮಾಣ ಏನಾಗಬೇಕಂತೆ? ತಪ್ಪದವರಾಗಿರ್ಬೇಕು. ಆಮೇಲೆ ಅವನು ಸಾಲಕ್ಕೆ ಬಡ್ಡಿ ಕೇಳಿ ಸಾಲಕ್ಕೆ ಬಡ್ಡಿ ಕೇಳಿದವನು ಆಗಿರಬಾರದು. ವಿಶ್ವಾಸಿಗೆ ವಿಶ್ವಾಸ ಹಾಕಿದ್ರು. ಅವ್ರದ್ದೇ ಕಾಸು 2 ರೂಪಾಯಿ ಕೇಳ್ತಾರೆ, 5 ರೂಪಾಯಿ ಕೇಳ್ತಾರೆ. ಹಲ್ಲೆಲೂಯಾ. ನೀನು ಸ್ವಂತ ಕಾಸನ್ನ ಸಾಲ ಕೊಡಬಾರ್ದು, ಬಡ್ಡಿಗೆ ನಾವು ಬಡ್ಡಿ ಕೊಡಬಾರ್ದು, ಬಡ್ಡಿ ತಗೋಬಾರ್ದು. ಹಲ್ಲೆಲೂಯಾ. ಇಲ್ಲದೆ ಇದ್ದಾಗ ಪರಿಸ್ಥಿತಿ ಬರೋರು ಬೇರೊಬ್ಬರ ಹತ್ರ ಇಸ್ಕೊಡುವಾಗ ಅವ್ರ ಬಡ್ಡಿ ಅವ್ರಿಗೆ ಕೊಡ್ಲೇಬೇಕು, ಯಾಕಂದ್ರೆ ಅವ್ರ ಜೀವನ. ಆದ್ರೆ ದೇವ್ರ ಮಕ್ಕಳು ಒಬ್ಬರಿಗೊಬ್ಬರು ಕೊಡುವಾಗ ಬಡ್ಡಿಗೆ ಆಸೆ ಕೊಡಂಗಿಲ್ಲ. ಅಲ್ಲೆಲ್ಲ ಹೇಳ್ರಿ, ವಿಶ್ವಾಸಿಗಳಿಗೆ ವಿಶ್ವಾಸಿ ಕಡೆ ಹುಡ್ಕೊಬಹುದು, ವಡ್ಡಿ ವಾಂಗ ಕೂಡ ಅಲ್ಲೆಲ್ಲೂಯಾ. ಅದಕ್ಕೆ ಸಾಲಕ್ಕೆ ಬಡ್ಡಿ ಕೇಳದವನು ತರ್ಪಣತೆ வட்டிக்கு கொடாமலும் பணத்தை வட்டிக்கு கொடாமலும் குற்றமில்லாதவனுக்கு விரோதமாய் விரோதம் பண்ணாமல். அல்லேலூயா. வட்டிக்கு கொடுக்கிறது ದೇವ್ರ ಮಕ್ಕಳಿಗೆ ಬಡ್ಡಿ ಕೊಡಂಗಿಲ್ಲ. ಅಲ್ಲೆಲ್ಲೂಯಾ. ನಂಬಿಕೆಯಿಂದ ಕೊಡ್ರಿ. ನಮ್ಮ ಸಹೋದರ, ನಮ್ಮ ಬ್ರದರು, ನಮ್ಮ ಸಿಸ್ಟ್ರು ಇವತ್ತೆಲ್ಲ ನಾಳೆ ಖಂಡಿತ ಕೊಡ್ತಾರೆ. ಅಲ್ಲೆಲ್ಲೂಯಾ. ನಂಬಿಕೆಯಿಂದ ಇರ್ಬೇಕು. ಅವನು ಸಾಲಕ್ಕೆ ಬಡ್ಡಿ ಕೇಳಿದವನು ನಿರಪರಾಧಿಯ ಕೇಳಿಗಾಗಿ ಲಂಚ ನೀವೆಲ್ಲ ಆಫೀಸರ್ ಆಗಿದ್ರೆ ಅವನು ನಿರಪರಾಧಿ. ಅವನು ಏನಾದ್ರೂ ಅಪರಾಧಿ ಮಾಡೋದಕ್ಕೆ ಕಾಸು ಇಸ್ಕೋಬೇಡ. ಅಂದ್ರೆ ನಿರಪರಾಧಿ ದೇವ್ರ ಮಕ್ಕಳ ಮೇಲೆ ನೀನು ಏನ್ ಮಾಡಬಾರ್ದಂತೆ? ಅಲ್ಲೆಲ್ಲೂಯಾ. ಏನ್ ಮಾಡಬಾರ್ದಂತೆ? ತೆಗೆದುಕೊಂಡು ಏನ್ ಮಾಡ್ತಾರಂತೆ? ನಿರಪರಾಧಿಯ ಕೇಡಿಗಾಗಿ ಅಲ್ಲೆಲ್ಲೂಯಾ ತೆಗೆದುಕೊಳ್ಳಂಗಿಲ್ಲ. ಲಂಚ ತಗೋಬಾರ್ದು ನಾವು. ಅಲ್ಲೆಲ್ಲೂಯಾ. ಇಂಥವನು ಎಂದಿಗೂ ದೇವರ ರಾಜ್ಯಕ್ಕೆ ಹೋಗಿ ಸೇರೋವರೆಗೂ ನಮ್ಮನ್ನು ಯಾರು ಕದಲಿಸಕ್ಕಾಗ್ಲಿ, ಸೈತಾನ ನಮ್ಮನ್ನು ಅಲ್ಲಾಡಿಸಕ್ಕಾಗ್ಲಿ ಯಾವ ಅಧಿಕಾರ ನಮಗೆ ಸಿಗೋದಿಲ್ಲ. ಯಾವುದೇ ಚಾನ್ಸ್ ಇಲ್ವಲ್ಲ ನಮ್ಮ ಹತ್ರ ಬರೋದಿಕ್ಕೆ, ನಮ್ಮನ್ನು ಪಾಪದಲ್ಲಿ ಸುಖಿಸೋದಿಕ್ಕೆ, ನಮ್ಮಲ್ಲಿ ತಪ್ಪಾದ ಮಾರ್ಗದಲ್ಲಿ ನಡೆಸೋದಿಕ್ಕೆ. ಅಲ್ಲೆಲ್ಲಿ ಹೇಳ್ರಿ, ಯಾವ ಚಾನ್ಸ್ ಇಲ್ಲ. ಅದರಿಂದ ನಾವು ಹಾಕೇಳುತ್ತೆ, ಇಂಥವನು ಎಂದಿಗೂ ಅಲುಗಾಡಿಸಲ್ಪಡುತ್ತೆ. ಕಾಂಗ್ರೆಸ್ ಹಾಕಿ ಗಟ್ಟಿಯಾಗಿ ನಿಲ್ಲಿಸ್ತಂತ ಕಂಬದಂತೆ ಇರ್ತೇವೆ. ಅಲ್ಲೆಲ್ಲೂಯಾ. ಯಾಕಂದ್ರೆ ನಮ್ಮನ್ನು ಯಾರು ಕದಲಿಸಕ್ಕಾಗೋದಿಲ್ಲ. ಕ್ರಿಸ್ತನ ನಂಬಿಕೆಯಲ್ಲಿ ಯಾರು ಕದಲಿಸಕ್ಕಾಗಲ್ಲ. ಆತನ ಪ್ರೀತಿಯಿಂದ ನಮ್ಮನ್ನು ಯಾರು ಕದಲಿಸಕ್ಕಾಗಲ್ಲ. ಕಷ್ಟವೋ, ನಷ್ಟವೋ, ವೇದನೆಯೋ, ಹಿಂಸೆಯೋ, ದುಃಖವೋ, ಉಪವಾಸವೋ, ಊಟವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಅಲ್ಲೆಲ್ಲೂಯಾ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಎಂಬುದಾಗಿ ಕೊರಿಂಥೀಯರ ಪತ್ರಿಕೆ ನಾವು ಓದ್ತೇವೆ. ಯಾವ್ದಾರು ಲಕ್ಷ್ಯಕ್ಕಾಗಲ್ಲ. ನಮ್ದೆಲ್ಲ ಭಯಭಕ್ತಿ ನಡ್ಕೊಂಡು ನಡೆಯೋದಾದ್ರೆ ಅಲ್ಲೆಲ್ಲೂಯಾ. ಮತ್ತಾಂತರ ಸುವಾರ್ತೆ 5:8 ವಾಕ್ಯ ನೋಡೋಣ. 5:8 ನಿರ್ಮಲ ಚಿತ್ತರು ಧನ್ಯರು, ಅವರ ದೇವರನ್ನ ನೋಡುವರು. ಆಮೇಲೆ ಹೃದಯದಲ್ಲೇ ಸುತ್ತಮುಳ್ಳವನ್ ಭಾಗ್ಯವಾನ್, ದೇವನೇ ದರ್ಶಿಪ. ಅಲ್ಲೆಲ್ಲೂಯಾ. ಖಂಡಿತ ದೇವರನ್ನು ನೋಡ್ತೇವೆ, ಖಂಡಿತ ಮುಖವಾಗಿ ಅದನ್ನು ದರ್ಶನ ಮಾಡ್ತೇವೆ. ಆದರೆ ನಮ್ಮಲ್ಲಿ ಆ ನಿರ್ಮಲ ಚಿತ್ತರು ಧನ್ಯರು, ದೇವರನ್ನ ನೋಡುವವರು ಆಶೀರ್ವಾದ ಒಂದು. ಅಲ್ಲೆಲ್ಲೂಯಾ. ಅಬ್ರಹಾಮನು ದೇವರನ್ನು ನೋಡಿದ್ರು. ಆಗ ದೇವರು ಹೇಳ್ತಾರೆ, ಸ್ವಾಮಿ ನಾನು ನಿನ್ನನ್ನು ಆಶೀರ್ವದಿಸೇ. ಒಂದು ಆಶೀರ್ವಾದ, ದೇವರನ್ನು ನೋಡುವಾಗ ಒಂದು ಆಶೀರ್ವಾದವನ್ನು ನಮಗೆ ಇಟ್ಟಿದ್ದಾರೆ. ಅಲ್ಲೆಲ್ಲಿ ಹೇಳ್ರಿ, ಅಲ್ಲೆಲ್ಲೂಯಾ. ಅದರಿಂದ ನಿರ್ಮಲ ಚಿತ್ತದ ಧನ್ಯರು, ದೇವರನ್ನು ನೋಡುವರು. ದೇವರು ನೋಡುವಂಥದ್ದೇ ಒಂದು ಆಶೀರ್ವಾದ, ಆತನ ಮುಖ ದರ್ಶನವಾಗದೇ ಒಂದು ಆಶೀರ್ವಾದ. ಅದರಿಂದ ನಮ್ಮ ಹೃದಯ ಹೇಗಿರ್ಬೇಕಂತೆ? ನಿರ್ಮಲ ಚಿತ್ತ, சுத்தம் இருதயமுள்ளவர்கள் பாக்கியவான்கள் அவர்கள் தேவனை தரிசிப்பார்கள். ಹೃದಯ ಸುತ್ತ ಮಾಡಿದ್ರೆ ನೀ ಭಾಗ್ಯವನ್ನ ಇಡುವ. ನಿರ್ಮಲ ಚಿತ್ತರಾಗಿರುವಂತ ಇದ್ರೆ ನೀ ಧನ್ಯಳಾಗ್ಬಿಡ್ತೀರ. ಅಲ್ಲೆಲ್ಲೂಯಾ. ಅದರಿಂದ ನಮ್ಮ ಹೃದಯ ಯಾವಾಗಲೂ ಶುದ್ಧವಾಗಿರುತ್ತೆ, ನಮ್ಮ ಹೃದಯ ಯಾವಾಗಲೂ ಪರಿಶುದ್ಧವಾಗಿರುತ್ತೆ.
ಹೃದಯದಲ್ಲಿ ಕಪಟಗಳು, ಪಾಪಗಳು, ಶಾಪಗಳಿಗೆ ಹೃದಯಕ್ಕೆ ಸ್ಥಳ ಕೊಡದಂತೆ ಹೃದಯದಲ್ಲಿರದೇ ಬಾಯಲ್ಲಿ ಬರುವಾಗ ವಾಕ್ಯಗಳು, ಪ್ರಕಟಣೆಗಳು, ಪ್ರೀತಿ, ನೀತಿ, ಸತ್ಯ, ಸಾಕ್ಷಿ ಇವೆಲ್ಲ ನಮ್ಮ ಹೃದಯದಿಂದ ಬರಬೇಕು. ಸಮಯ ಸಿಕ್ಕಾಗ ಸಾಕ್ಷಿ ಕೊಡೋದು, ಸಮಯ ಸಿಕ್ಕಾಗಲ್ಲ ವಾಕ್ಯ ಹೇಳೋದು, ಯಾರಿಗಾದ್ರೂ ಒಬ್ಬರು ಸಿಕ್ಕದ ದೇವ್ರ ವಾಕ್ಯ ಸಂದೇಶವನ್ನು ತಿಳಿಸೋದು, ಎಸ್ ಸ್ವಾಮಿ ಯಾಕೆ ಈ ಲೋಕಕ್ಕೆ ಬಂದರು ಅನ್ನೋದು, ನನ್ನನ್ನು ಹೆಂಗೆ ರಕ್ಷಿಸ್ತಾರೆ ಅಂತಂದು ಇವೆಲ್ಲ ಸಾಕ್ಷಿ ಕೊಡುವಂತ ಒಂದು ಜೀವಿತವನ್ನ ನಾವು ಅಳವಡಿಸ್ಕೋಬೇಕು. ಅಲ್ಲೆಲ್ಲೂಯ. ದೇವ್ರ ವಾಕ್ಯನ ಸಮಯ ಹೋಗ್ತದೆ, ದೇವ್ರ ವಾಕ್ಯನ ಆಶ್ವಸ್ತೆ ನಾವೆಲ್ಲರೂ ಮನಕಾಲ ಕೇಳಿದ ವಾಕ್ಯಕ್ಕೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಿ.